ಹಿಂದೂ ರಕ್ಷಾದಳದ ಪಿಂಕಿ ಚೌಧರಿಗೆ ಜೈಲು ಅನ್ನೋದು ತೀರಾ ಸಾಮಾನ್ಯ ವಿಷಯವಾಗ್ಬಿಟ್ಟಿದೆ. ಬಂಧನಕ್ಕೊಳಗಾದ ಬೆನ್ನಲ್ಲೇ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಹೊರಬರ್ತಾನೆ. ಹೊರಬಂದ ಕೂಡಲೇ ಮತ್ತೆ ಬೆದರಿಕೆ, ದಾಂಧಲೆ ಶುರು. ಮತ್ತೆ ಬಂಧನ, ಮತ್ತೆ ಜಾಮೀನು. ಇದೊಂದು ಪದೇ ಪದೇ ನಡೀತಿರುವ ಸರಣಿಯಾಗಿದೆ. ಕಳೆದ 15 ವರ್ಷಗಳಲ್ಲಿ ಕನಿಷ್ಠ 30 ಎಫ್ಐಆರ್ಗಳು ಆತನ ವಿರುದ್ಧ ದಾಖಲಾಗಿದೆ. ಅದು ಮುಂದುವರಿತಾನೇ ಇದೆ. ಗಾಜಿಯಾಬಾದ್ ಮೂಲದ ಪಿಂಕಿ ಚೌಧರಿ ಆಲಿಯಾಸ್ ಭೂಪೇಂದ್ರ ಸಿಂಗ್ ತೋಮರ್ ವಿರುದ್ಧ 2011ರಿಂದ ಉತ್ತರ ಪ್ರದೇಶ, ದೆಹಲಿ ಮತ್ತು ಉತ್ತರಾಖಂಡದಾದ್ಯಂತ ಎಫ್ಐಆರ್ಗಳು ದಾಖಲಾಗ್ತಾನೆ ಇವೆ. ಒಂದೇ ಪೊಲೀಸ್ ಠಾಣೆಯಲ್ಲಿ ಆತನ ಮೇಲೆ 10ಕ್ಕೂ ಹೆಚ್ಚು ಎಫ್ಐಆರ್ಗಳಿವೆ. ದ್ವೇಷ ಭಾಷಣಗಳು, ಶಸ್ತ್ರಾಸ್ತ್ರ ಪ್ರಕರಣಗಳು, ಕೊಲೆ ಬೆದರಿಕೆಗಳು, ಹೀಗೆ ಆತನ ಮೇಲಿನ ಆರೋಪಗಳ ದೊಡ್ಡ ಪಟ್ಟಿನೇ ಇದೆ. ಹೆಚ್ಚಿನ ಪ್ರಕರಣಗಳಲ್ಲಿ ಆರೋಪ ಪಟ್ಟಿಗಳನ್ನು ಸಲ್ಲಿಸಲಾಗಿದೆ. ಕೆಲವು ಪ್ರಕರಣಗಳನ್ನು ಮುಚ್ಚಲಾಗಿದೆ. ಹಲವು ಪ್ರಕರಣಗಳು ಇನ್ನೂ ನ್ಯಾಯಾಲಯದಲ್ಲಿ ಬಾಕಿ ಇವೆ. ನ್ಯೂಸ್ ಲಾಂಡ್ರಿ ವರದಿ ಆತನ ವಿರುದ್ಧದ ಇಂತಹ ಪ್ರಕರಣಗಳ ಕಡೆಗೆ ಗಮನ ಸೆಳೆದಿದೆ. ಅದು ಉಲ್ಲೇಖ ಮಾಡಿರುವ ಪ್ರಕಾರ ಆತನ ವಿರುದ್ಧದ ಮೊದಲ ಪ್ರಕರಣ 2011ರಲ್ಲಿ ಗಾಜಿಯಾಬಾದ್ನ ಸಾಹಿಬಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಹಲ್ಲೆ, ಅವಮಾನ ಮತ್ತು ಆಸ್ತಿ ಹಾನಿ ಆರೋಪ ಹೊರಿಸಲಾಗಿರುವ ಆ ಪ್ರಕರಣದಲ್ಲಿ 2011ರ ಡಿಸೆಂಬರ್ 28ರಂದು ಆರೋಪ ಪಟ್ಟಿ ಸಲ್ಲಿಸಲಾಯಿತು. ಪ್ರಕರಣ ವಜಾಗೊಂಡಿದೆ. 2014ರಲ್ಲಿ ಆತ ಮತ್ತು ಆತನ ಸಹಚರರು ಗಾಜಿಯಾಬಾದ್ನ ಕೌಶಂಬಿಯಲ್ಲಿರುವ ಎಎಪಿ ಕಚೇರಿ ಮೇಲೆ ದಾಳಿ ಮಾಡಿದಾಗ ಇಂದಿರಾಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಯಿತು. ಪಿಂಕಿ ಜೊತೆಗೆ 14 ಜನರನ್ನ ಬಂಧಿಸಲಾಗಿದೆ. ಸುಮಾರು 4 ತಿಂಗಳು ಆತ ಜೈಲಿನಲ್ಲಿ ಕಳೆದಿದ್ದ ಎನ್ನಲಾಗಿದೆ. 2016ರ ಡಿಸೆಂಬರ್ 7ರಂದು ಗಾಜಿಯಾಬಾದ್ನ ಕೈಲಾ ಗ್ರಾಮದಲ್ಲಿ ನೀರಾವರಿ ಇಲಾಖೆಯ ಭೂಮಿಯಲ್ಲಿ ಅನಧಿಕೃತ ಧಾರ್ಮಿಕ ರಚನೆಗೆ ಮುಂದಾದಾಗ ಆತ ಮತ್ತು ಸಹಚರರನ್ನ ಬಂಧಿಸಲಾಯಿತು. ಆ ವೇಳೆ ಹಿಂಸಾತ್ಮಕವಾಗಿ ವರ್ತಿಸಿದ ಬಗ್ಗೆನೂ ಆರೋಪಿಸಲಾಗಿದೆ. ಅದೇ ದಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಯಿತು. ಸದ್ಯ ಆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಿದ್ದಾನೆ. 2017ರ ಏಪ್ರಿಲ್ 16ರಂದು ಅನಧಿಕೃತ ಮೆರವಣಿಗೆ ಆಯೋಜನೆ ಮಾಡಿದ್ದಕ್ಕಾಗಿ ಸಾಹಿಬಾಬಾದ್ ಪೊಲೀಸ್ ಠಾಣೆಯಲ್ಲಿ ಪಿಂಕಿ ಮತ್ತು ಇತರ 20 ಜನ ಮತ್ತು 125 ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಪೊಲೀಸರ ಮೇಲೆ ಕೋಲು, ಇಟ್ಟಿಗೆ ಮತ್ತು ಆಯುಧಗಳಿಂದ ದಾಳಿ ಮಾಡಿದ ಆರೋಪ ಇದೆ. ನ್ಯಾಯಾಂಗ ಬಂಧನದ ಬಳಿಕ 2017ರ ಸೆಪ್ಟೆಂಬರ್ 13ರಂದು ಆರೋಪ ಪಟ್ಟಿ ಸಲ್ಲಿಸಲಾಗಿದ್ದು, ಮುಂದಿನ ವಿಚಾರಣೆ ಫೆಬ್ರವರಿ 21ರಂದು ನಡೆಯಲಿದೆ. 2017ರ ಡಿಸೆಂಬರ್ನಲ್ಲಿ ಗಾಜಿಯಾಬಾದ್ನಲ್ಲಿ ಹಿಂದೂ ಯುವತಿ ಮತ್ತು ಮುಸ್ಲಿಂ ಯುವಕ ವಿವಾಹ ನೋಂದಣಿ ಮೂಲಕ ಮದುವೆಯಾದರು. ಆಗ ಅಲ್ಲಿಗೆ ಬಂದ ಪಿಂಕಿ ಮತ್ತು ಸಹಚರರು ದಾಂಧಲೆ ನಡೆಸಿದ್ರು, ರಸ್ತೆ ತಡೆ ನಡೆಸಿ ವಾಹನಗಳನ್ನು ಧ್ವಂಸಗೊಳಿಸಿದ್ರು. ಕವಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಯಿತು. 2019ರ ಜೂನ್ 24ರಂದು ಆರೋಪ ಪಟ್ಟಿ ಸಲ್ಲಿಸಲಾಯಿತು. 2022ರಲ್ಲಿ ಹಲವಾರು ವಿಚಾರಣೆಗಳ ನಂತರ ಪ್ರಕರಣವನ್ನು ಕೊನೆಗೊಳಿಸಲಾಯಿತು. 2018ರ ಜೂನ್ 4ರಂದು ರಸ್ತೆಯಲ್ಲಿ ಇಫ್ತಾರ್ ನಡೆಸಿದ ಮುಸ್ಲಿಮರನ್ನ ಗುರಿಯಾಗಿಸಿದ್ದಕ್ಕೆ ಸಾಹಿಬಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಯಿತು. 2018ರ ನವೆಂಬರ್ 17ರಂದು ಆರೋಪ ಪಟ್ಟಿ ಸಲ್ಲಿಸಲಾಯಿತು ಮತ್ತು ಅದಕ್ಕೂ ಮೊದಲೇ ಆತನಿಗೆ ಜಾಮೀನು ನೀಡಲಾಗಿತ್ತು. 2020ರಲ್ಲಿ ಗಾಲ್ವಾನ್ ಕಣಿವೆ ಘರ್ಷಣೆಯ ಸಮಯದಲ್ಲಿ ಪಿಂಕಿ ಓಪ್ಪೋ ವಿರುದ್ಧ ಪ್ರತಿಭಟನೆ ನಡೆಸಿದಾಗ ಗ್ರೇಟರ್ ನೋಯ್ಡಾದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಯಿತು. ಆರೋಪ ಪಟ್ಟಿ ಸಲ್ಲಿಸಲಾಗಿದ್ದು, ಪ್ರಕರಣ ನ್ಯಾಯಾಲಯದ ಮುಂದೆ ಬಾಕಿ ಇದೆ. 2021ರ ಫೆಬ್ರವರಿ 23ರಂದು ಗಾಜಿಯಾಬಾದ್ನ ಸಾಹಿಬಾಬಾದ್ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ನಂಬಿಕೆ ದ್ರೋಹ, ಸುಲಿಗೆ ಮತ್ತು ಕ್ರಿಮಿನಲ್ ಬೆದರಿಕೆಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ದಾಖಲಿಸಲಾಯಿತು. 2023ರ ಆಗಸ್ಟ್ನಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸಲಾಯಿತು. 2021ರ ಏಪ್ರಿಲ್ 5ರಂದು ಓಖ್ಲಾ ಶಾಸಕ ಅಮಾನುಲ್ಲಾ ಖಾನ್ ಅವರನ್ನು ನಿಂದಿಸಿ ಫೇಸ್ಬುಕ್ನಲ್ಲಿ ನೇರ ಪ್ರಸಾರ ಮಾಡಿ ತಲೆ ಕತ್ತರಿಸಿದವರಿಗೆ 51 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ ನಂತರ ಸಾಹಿಬಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಯಿತು. 2022ರ ಮೇ 23ರಂದು ಅಂತಿಮ ವರದಿಯನ್ನು ಸಲ್ಲಿಸಲಾಯಿತು. 2025ರ ಆಗಸ್ಟ್ 5ರಂದು ಪ್ರಕರಣ ಮುಕ್ತಾಯಗೊಂಡಿತು. 2021ರ ಆಗಸ್ಟ್ 8ರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಿರ್ದಿಷ್ಟ ಸಮುದಾಯದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಕ್ಕೆ ಸಂಬಂಧಪಟ್ಟಂತೆ ಕನ್ನಾಟ್ ಪ್ಲೇಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಲಾಯಿತು. 2021ರ ನವೆಂಬರ್ 2ರಂದು ಆರೋಪ ಪಟ್ಟಿ ಸಲ್ಲಿಸಲಾಯಿತು. ಆ ಪ್ರಕರಣದಲ್ಲಿ ಜಾಮೀನು ನೀಡಲಾಗಿದೆ. 2022ರಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕಚೇರಿಯಲ್ಲಿ ಪ್ರತಿಭಟನೆ ನಂತರ ಗಾಜಿಯಾಬಾದ್ನ ಮಸೂರಿ ಪ್ರದೇಶದಲ್ಲಿ ಜೈಲಿನ ಹೊರಗೆ ಧರಣಿ ಮತ್ತು ರಸ್ತೆ ತಡೆ ನಡೆಸಿದ್ದಕ್ಕೆ ಪ್ರಕರಣವನ್ನು ದಾಖಲಿಸಲಾಯಿತು. 2023ರ ಫೆಬ್ರವರಿ 23ರಂದು ಆರೋಪ ಪಟ್ಟಿಯನ್ನು ಸಲ್ಲಿಸಲಾಯಿತು. 2022ರ ಜೂನ್ 14ರಂದು ನಿರ್ದಿಷ್ಟ ಸಮುದಾಯದ ವಿರುದ್ಧ ದ್ವೇಷ ಭಾಷಣಕ್ಕಾಗಿ ಸಾಹಿಬಾಬಾದ್ನಲ್ಲಿ ಮತ್ತೊಂದು ಎಫ್ಐಆರ್ ಅನ್ನು ದಾಖಲಿಸಲಾಯಿತು. ಪ್ರಕರಣ ಬಾಕಿ ಇದ್ದು, ಕೊನೆಯ ವಿಚಾರಣೆ ಇದೇ ಫೆಬ್ರವರಿ 10ರಂದು ನಡೆದಿತ್ತು. 2022ರ ಜೂನ್ 15ರಂದು ಗಾಜಿಯಾಬಾದ್ನ ಎಸ್ಪಿ ಕಚೇರಿಯಲ್ಲಿ ಧರಣಿ ನಡೆಸಿ ಘೋಷಣೆಗಳನ್ನು ಕೂಗಿದ್ದಕ್ಕಾಗಿ ಎಫ್ಐಆರ್ ಅನ್ನು ದಾಖಲಿಸಲಾಯಿತು. 2023ರ ಆಗಸ್ಟ್ 18ರಂದು ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದೆ. ಪ್ರಕರಣ ಬಾಕಿ ಇದ್ದು, ಕೊನೆಯ ವಿಚಾರಣೆ ಫೆಬ್ರವರಿ 17ರಂದು ನಡೆಯಿತು.
2022 ಜುಲೈ 11ರಂದು ಕಾಂಗ್ರೆಸ್ನ ಉತ್ತರ ಪ್ರದೇಶದ ಪ್ರಧಾನ ಕಾರ್ಯದರ್ಶಿ ಅಕ್ಬರ್ ಚೌಧರಿ ಅವರು ಗಾಜಿಯಾಬಾದ್ನ ತಿಲಮೋಡ್ ಪೊಲೀಸ್ ಠಾಣೆಯಲ್ಲಿ ಪಿಂಕಿ ವಿರುದ್ಧ ದೂರು ದಾಖಲಿಸಿದ್ರು. ಪ್ರಕರಣದ ಮುಂದಿನ ವಿಚಾರಣೆ ಫೆಬ್ರವರಿ 25ರಂದು ನಡೆಯಲಿದೆ. 2022 ಆಗಸ್ಟ್ 29ರಂದು ಗಾಜಿಯಾಬಾದ್ನ ಪೊಲೀಸ್ ಠಾಣೆಯಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆಯ ಸೆಕ್ಷನ್ 30ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. 2023 ಸೆಪ್ಟೆಂಬರ್ 13ರಂದು ಅಂತಿಮ ವರದಿಯನ್ನು ಸಲ್ಲಿಸಲಾಗಿದೆ. ಪ್ರಕರಣದ ಕೊನೆಯ ವಿಚಾರಣೆ ಫೆಬ್ರವರಿ 17ರಂದು ನಡೆದಿತ್ತು. 2022 ಡಿಸೆಂಬರ್ 12ರಂದು ಸೆಕ್ಷನ್ 144 ಜಾರಿಯಲ್ಲಿದ್ದರೂ ಕಾರ್ಕರ್ಡೂಮಾ ನ್ಯಾಯಾಲಯದ ಬಳಿ ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನು ಕೂಗಿದ್ದಕ್ಕಾಗಿ ಶಹದಾರಾದ ಫಶ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಪ್ರಕರಣ ಇನ್ನೂ ಬಾಕಿ ಇದೆ. 2023 ಸೆಪ್ಟೆಂಬರ್ 29ರಂದು ಪಿಂಕಿ ವಿರುದ್ಧ ಲೋನಿ ಪೊಲೀಸ್ ಠಾಣೆಯಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಕ್ಕಾಗಿ ಪ್ರಕರಣ ದಾಖಲಿಸಲಾಯಿತು. 2024 ಅಕ್ಟೋಬರ್ 14ರಂದು ಆರೋಪ ಪಟ್ಟಿಯನ್ನು ಸಲ್ಲಿಸಲಾಯಿತು. ಮುಂದಿನ ವಿಚಾರಣೆ ಮಾರ್ಚ್ 13ರಂದು ನಡೆಯಲಿದೆ. 2023 ಅಕ್ಟೋಬರ್ 2ರಂದು ಪೊಲೀಸರೊಂದಿಗೆ ಅನುಚಿತ ವರ್ತನೆ ಮತ್ತು ಬೆದರಿಕೆ ಹಾಕಿದ್ದಕ್ಕಾಗಿ ಗಾಜಿಯಾಬಾದ್ನ ನಂದಗ್ರಾಮ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಪ್ರಕರಣ ನ್ಯಾಯಾಲಯದ ಮುಂದೆ ಬಾಕಿ ಇದೆ. 2023ರಲ್ಲಿ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಕ್ಕಾಗಿ ಶಾಲಿಮಾರ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆರೋಪ ಪಟ್ಟಿ ಸಲ್ಲಿಸಲಾಗಿದ್ದು ಪ್ರಕರಣ ನ್ಯಾಯಾಲಯದ ಮುಂದೆ ಬಾಕಿ ಇದೆ. 2024 ಮೇ 27ರಂದು ವೃದ್ಧ ಪುರುಷರು ಮತ್ತು ಮಹಿಳೆಯರ ಮೇಲೆ ಹಲ್ಲೆ ಮತ್ತು ಕೊಲೆ ಬೆದರಿಕೆ ಆರೋಪದ ಮೇಲೆ ಸಾಹಿಬಾಬಾದ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಕೊನೆಯ ವಿಚಾರಣೆ ಫೆಬ್ರವರಿ 10ರಂದು ನಡೆಯಿತು. 2024 ಜುಲೈ 22ರಂದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಸಾಹಿಬಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಯಿತು. ಆರೋಪ ಪಟ್ಟಿಯನ್ನು 2024 ಸೆಪ್ಟೆಂಬರ್ 10ರಂದು ಸಲ್ಲಿಸಲಾಗಿದ್ದು ಮುಂದಿನ ವಿಚಾರಣೆ ಮೇ 5ರಂದು ನಡೆಯಲಿದೆ. 2024 ಆಗಸ್ಟ್ 10ರಂದು ಮುಸ್ಲಿಂ ಕೊಳಗೇರಿ ಮೇಲೆ ದಾಳಿ ಮಾಡಿ ಅಲ್ಲಿನ ನಿವಾಸಿಗಳನ್ನು ಬಾಂಗ್ಲಾದೇಶಿಯರು ಅಂತ ಆರೋಪಿಸಿ ಗುಡಿಸಲುಗಳನ್ನು ಧ್ವಂಸಗೊಳಿಸಿ ಬೆಂಕಿ ಹಚ್ಚಿದ್ದಕ್ಕಾಗಿ ಮಧುಬನ್ ಬಾಪುಧಾಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಕೊನೆಯ ವಿಚಾರಣೆ ಇದೇ ಫೆಬ್ರವರಿ 9ರಂದು ನಡೆಯಿತು. 2024 ಸೆಪ್ಟೆಂಬರ್ 6ರಂದು ವ್ಯಕ್ತಿಗೆ ಹಲ್ಲೆ ಬೆದರಿಕೆ ಆರೋಪದ ಮೇಲೆ ಸಾಹಿಬಾಬಾದ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಅದೇ ತಿಂಗಳು ನ್ಯಾಯಾಲಯ ಆರೋಪಿಗಳಿಗೆ ಜಾಮೀನು ನೀಡಿತು. 2024 ಸೆಪ್ಟೆಂಬರ್ 28ರಂದು ಮನೆಯೊಂದಕ್ಕೆ ಬಲವಂತವಾಗಿ ನುಗ್ಗಿ ನಿವಾಸಿಯ ಮೇಲೆ ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಕ್ಕಾಗಿ ಸಾಹಿಬಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಆರೋಪ ಪಟ್ಟಿ ಸಲ್ಲಿಸಲಾಗಿದ್ದು ಮುಂದಿನ ವಿಚಾರಣೆ ಫೆಬ್ರವರಿ 23ರಂದು ನಡೆಯಲಿದೆ. 2025 ಡಿಸೆಂಬರ್ 29ರಂದು ಸಾರ್ವಜನಿಕವಾಗಿ ಕತ್ತಿಗಳನ್ನು ವಿತರಣೆ ಮಾಡಿದ್ದಕ್ಕಾಗಿ ಶಾಲಿಮಾರ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. 2026 ಜನವರಿ 6ರಂದು ಬಂಧಿಸಿದ ಬಳಿಕ ಜನವರಿ 15ರ ವೇಳೆಗೆ ಜಾಮೀನಿನ ಮೇಲೆ ಹೊರಬಂದಿದ್ದಾನೆ. ಇದಲ್ಲದೆ ಇನ್ನೂ ಕನಿಷ್ಠ 10 ಎಫ್ಐಆರ್ಗಳು ಆತನ ವಿರುದ್ಧ ದಾಖಲಾಗಿವೆ. ಉತ್ತರಾಖಂಡದಲ್ಲಿ ಸಣ್ಣ ಸೆಕ್ಷನ್ಗಳ ಅಡಿಯಲ್ಲಿ 3 ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಆದರೆ ಆತ ಜಾಮೀನಿನ ಮೇಲೆ ಹೊರಗಿರೋದು ಮತ್ತದೇ ಬೆದರಿಕೆ, ದಾಂಧಲೆಯಂತಹ ಘಟನೆಗಳಲ್ಲಿ ತೊಡಗೋದು ಸಾಮಾನ್ಯವಾಗಿ ಬಿಟ್ಟಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.